ಇವಾಗ ನೀವೊಂದು ಲಾಯಲ್ಟಿ ಬಗ್ಗೆ ಇವ್ರು ಮೇಡಮ್ ಮಾತಾಡಿದ್ದಕ್ಕೆ ಒಂದು ಕ್ವಶನ್, ಒಂದು ವಿಡಿಯೋ ವೈರಲ್ ಆಗ್ತಿದೆ. ಸೊ ಒಬ್ಬಂಗೆ ಕೇಳ್ತಾರೆ ಒಬ್ರು ಇಂಟರ್ವ್ಯೂ, ನೀವು ಮದುವೆ ಆಗೋ ಹುಡುಗಿ ಯಾವ ತರ ಇರ್ಬೇಕಂದ್ರೆ, ಏನು ನನಗೇನು ಬೇರೆ ಯಾವ್ದು ಕ್ವಶನ್ ಇಲ್ಲ, ಅವಳು RCB ಫ್ಯಾನ್ ಆಗಿರ್ಬೇಕಷ್ಟೇ, ಅಂದ್ರೆ ಲಾಯಲ್ಟಿ ಅಷ್ಟು ಇದಿರ್ಬೇಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಅದೇ ಅದಕ್ಕೆ ರೆಫರೆನ್ಸ್ ತಗೊಳೋದಾದ್ರೆ, ಸೊ ಇವಾಗ ಆಗ್ಲೇ ಗೊತ್ತು, ಇವಾಗ ದೊಡ್ಡ ದೊಡ್ಡ ಪ್ಲೇಯರ್ಸ್ ಹೇಳ್ತಾರೆ, ಗುರು ನಿನ್ನ RCB ಬ್ಯಾಕ್ ಮಾಡೋಷ್ಟು ಬೇರೆ ಯಾವ ಟೀಮು ಮಾಡಕ್ ಚಾನ್ಸ್ ಇಲ್ಲ ಅಂತ. ಮೊನ್ನೆ ಯಾವ್ದೋ ಸ್ಟೋರಿ ನೋಡ್ತಿದ್ದೆ, ನನ್ನ ಫ್ರೆಂಡೇ CSK ಫ್ಯಾನ್ ಇದ್ದಾನೆ. ಸೊ ಹಿಂಗೆ ಇವರು ದೀಪಕ್ ಕೂಡ ಮತ್ತೆ ಯಾರು ಇವನು ವಿಜಯ್ ಶಂಕರ್ ಪರ್ಫಾರ್ಮ್ ಮಾಡಿಲ್ಲ. ಇನ್ಸ್ಟಾಲ್ ಅವ್ರ ಇಬ್ಬರು ಹಾಕಿ ಫುಲ್ ಕೆಟ್ಟದಾಗಿ ಗೆಟ್ ಔಟ್ ಆಫ್ ದ ಟೀಮ್ ಹಂಗೆ ಹಿಂಗೆ ಅಂತ. ಇವಾಗ ನಾನು ಹೇಳ್ದೆ ಪಡಿಕಲ್ ಲಿವಿಂಗ್ಸ್ಟನ್ ತೆಗ್ದಾಕ್ರಿ ಅಂತ. ಯಾಕೆ ಅವ್ರ ಇವಾಗ ಲಿವಿಂಗ್ಸ್ಟನ್ ನಮ್ ಟೀಮ್ ಸೂಟ್ ಆಗಲ್ಲ, ಅವ್ನು ಒಳ್ಳೆ ಪ್ಲೇಯರ್ ಇರ್ಬೋದು, ಬಟ್ ನಮ್ ಟೀಮಿಗೆ ಒಬ್ಬ ಆಂಕರ್ ರೋಲ್ ಇರಬೇಕು. ಬಟ್ ನಾವ್ ಇವ್ರ ತರ ಇವ್ನ ಹಂಗೆ ಇವ್ನ ಹಿಂಗೆ ಅವ್ರಗಳ್ದು ಪೋಸ್ಟ್ಗಳ ಮೇಲೆ ಹೋಗಿ ಫುಲ್ ಕೆಟ್ಟದಾಗ ಕಮೆಂಟ್ ಮಾಡೋದು ಆಮೇಲೆ. ಸೊ ಆ ವಿಷಯದಲ್ಲೆಲ್ಲ ಇವಾಗ ನೀನೊಂದ್ ಒಳ್ಳೆ ಕೆಲಸ ಮಾಡ್ಕೊಡು, RCBಗೆ ಒಂದು ಮ್ಯಾಚ್ ಒಳ್ಳೆ ಕೆಲಸ ಮಾಡ್ಕೊಡು, ನಿನ್ನ ಎಲ್ಲೋ ಕರ್ಕೊಂಡು ಹೋಗ್ತೀವಿ. ಸೊ ಆ ತರ ಫ್ಯಾನ್ ಬೇಸ್ ಇದು ಒಂಥರ ಲಾಯಲ್ಟಿಗೆ ಬಂದ್ರೆ. ಸೊ ಇನ್ನೊಂದ್ ಮೇಡಮ್ ಅಂದ್ರೆ, ಇವಾಗ ಈ ಸೀಸನ್ ಅಲ್ಲಿ ಪ್ರತಿ ಸೀಸನ್ ಕೂಡ ಹೊಸ ಉದಯೋನ್ಮುಖ ಆಟಗಾರರು ಚೆನ್ನಾಗಿ ಆಡ್ತಾ ಇರ್ತಾರೆ, ಪರ್ಫಾರ್ಮಿಂಗ್ ಬರ್ತಾ ಇದ್ದಾರೆ, ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗೋ ಚಾನ್ಸ್ ಕೂಡ ಇರುತ್ತೆ. ಸೊ ಈ ಸೀಸನ್ ಅಲ್ಲಿ ಕೂಡ ಕೆಲವರು ಒಳ್ಳೆ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ ಯುವ ಪ್ರತಿಭೆಗಳು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಉದಾಹರಣೆಗೆ ಸೂರ್ಯವಂಶಿ ಆಗಿರ್ಬೋದು, ಸಾಯಿ ಸುದರ್ಶನ್ ಆಗಿರ್ಬೋದು, ಸುಯೇಶ್ ಶರ್ಮಾ, ಮತ್ತೆ ಇನ್ನು ಕೆಲವರು ಅಂದ್ರೆ ಬೌಲರ್ ಒಬ್ರು ನಮ್ಮ ಪುತ್ತೂರು ಅಂತ ಏನಿದೆ ಮುಂಬೈಯಲ್ಲಿ ಆಡಿದ್ರು, ವಿಘ್ನೇಶ್ ಪುತ್ತೂರು. ಸೊ ಆ ತರ ಚೆನ್ನಾಗಿ ಆಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟೊಂದ್ ಜನ ಪಾಪ ರಣಜಿಗೆ ಹೋಗ್ಬೇಕು ಅಥವಾ ಇಂಡಿಯನ್ ಟೀಮ್ಗೆ ನ್ಯಾಷನಲ್ಸ್ ಆಡ್ಬೇಕು ಅಂದ್ರೆ ಅವ್ರಿಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿ ಕ್ರಿಯೇಟ್ ಆಗಿದೆ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಬಿಕಾಸ್ ನಿಮ್ಗೆ ಗೊತ್ತಿರೋ ಪ್ರಕಾರ ಎವ್ರಿ ಸೆಕೆಂಡ್ ಏರಿಯಾ ಹ್ಯಾಸ್ ಅ ಕ್ರಿಕೆಟ್ ಅಕಾಡೆಮಿ ಇದೆ. ಎಷ್ಟೊಂದ್ ಜನ ಟ್ರೈನಿಂಗ್ ಹೋಗ್ತಾರೆ, ಅವರು ತುಂಬಾ ಕಷ್ಟಪಟ್ಟಿರ್ತಾರೆ. ನಾನೊಂದು ಪ್ಲೇಯರ್ ಆಗಿ ಹೊರಹೊಮ್ಮಬೇಕು ಅನ್ನೋ ಆಸೆ ಇರತ್ತೆ ಅವ್ರಿಗೆ. ಸೊ ಅಷ್ಟು ಜನರಲ್ಲಿ ಯಾರೋ ಒಬ್ರು ಪಿಕ್ ಆಗಿ ಅವ್ರ ಅದೃಷ್ಟ ಚೆನ್ನಾಗಿದ್ದು ಅಂಡ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು, ಎರಡು ಅದೃಷ್ಟ ಪರ್ಫಾರ್ಮೆನ್ಸ್ ಎರಡು ಬೇಕಂತ ನಾನ್ ನಂಬ್ತೀನಿ. ಸೊ ಆ ಲೆಕ್ಕದಲ್ಲಿ ಆ ಪರ್ಫಾರ್ಮ್ ಮಾಡಿರೋರ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ತುಂಬಾ ಖುಷಿ. ಸೂರ್ಯವಂಶಿದು ಯಾರೂನು ಇಮ್ಯಾಜಿನ್ ಮಾಡ್ಕೊಳಕ್ಕೆ ಸಾಧ್ಯ ಇರಲಿಲ್ಲ. ದಟ್ ಓಕೆ, ಪ್ರೀವಿಯಸ್ ಮ್ಯಾಚ್ 2 ಮ್ಯಾಚಲ್ಲೂ ವೆನ್ ಹಿ ಕೇಮ್ ಹಿಟ್ ಮಾಡ್ದ, ಅವನು ಬರೀ 6ಗೆ ಟ್ರೈ. ಅವಾಗ ನನ್ಗೆ ಅನ್ಸಿತ್ತು, ಟು ಬಿ ವೆರಿ ಫ್ರಾಂಕ್, ಯಾಕೆ ಈ ಹುಡುಗಂಗೆ ಆಪರ್ಚುನಿಟಿ ಸಿಕ್ಕಿದೆ, ಆಗ ಅವನು ಯಾಕೆ ಅಟ್ಲೀಸ್ಟ್ ಗ್ರೌಂಡ್ ಲೆವೆಲ್ ಅಲ್ಲೂ ಟ್ರೈ ಯಾಕೆ ಮಾಡ್ತಿಲ್ಲ ಅಂತ. ಬಟ್ ಹಿಸ್ ಫಾರ್ಮ್, ಅವನ ಆಟ ಆಡೋ ರೀತಿನೇ ಹಿಟ್ಟಿಂಗ್ ಅಷ್ಟೇ, ಅದನ್ನ ಪ್ರೂವ್ ಮಾಡ್ಕೊಂಡಿದ್ದಾನೆ. ಸೊ ಕ್ರಿಸ್ ಗೇಲ್ ರೆಕಾರ್ಡ್ ಹತ್ತತ್ರ ಮುಟ್ಟಿದ್ದಾನೆ ಅಂದ್ರೆ ಇಷ್ಟು ಜನ ಇಂಟರ್ನ್ಯಾಷನಲ್ ಆಡಿರೋರ್ಗೆ ಯಾರಿಗೂ ಆಗಿಲ್ಲ. ಸೊ ಆ ತರ ಪ್ಲೇಯರ್ಸ್ಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತಿದೆ, ಅದು ತುಂಬಾ ಒಳ್ಳೇದು. ಸುದರ್ಶನ್ ಕೂಡ ಐ ಥಿಂಕ್ ಪ್ರೀವಿಯಸ್ ಇಯರ್ಸ್ ಅಲ್ಲೂ ಆರೆಂಜ್ ಕ್ಯಾಪ್ ಹತ್ತತ್ರ ಬಂದಾಗನು ಬಟ್ ಸಿಗ್ತಿರ್ಲಿಲ್ಲ. ಹಿ ವಾಸ್ ಆಲ್ಸೋ ವೆರಿ ಗುಡ್ ಪ್ಲೇಯರ್, ಪ್ರೀವಿಯಸ್ ಇಯರ್ಸ್ ಅಲ್ಲೂ ಚೆನ್ನಾಗಿ ಆಡಿದ್ದಾರೆ. ಸೊ ಆ ಲೆಕ್ಕ ನೋಡಕ್ ಹೋದ್ರೆ ಅವ್ರಿಗೆಲ್ಲ ಆಪರ್ಚುನಿಟಿ ಸಿಕ್ಕಿರೋದು ತುಂಬಾ ಖುಷಿ. ಇನ್ನೂ ಒಂದ್ ಹೇಳ್ಬೇಕು ಅಂದ್ರೆ, ಅಂತ ಯಂಗ್ ಪ್ಲೇಯರ್ಸ್ ಜೊತೆಗೂನು ಆರೆಂಜ್ ಕ್ಯಾಪ್ಗೆ ನಮ್ ಕಿಂಗ್ ಕಾಂಪೀಟ್ ಮಾಡ್ತಿದ್ದಾರೆ. ಸಿ, ಅದನ್ನೆಲ್ಲ ನಾವು ಜಸ್ಟ್ ಬ್ಲೈಂಡ್ ಫ್ಯಾನ್ ಆಗಿ ಹೇಳ್ತಾ ಇಲ್ಲ. ಯಂಗ್ ಪ್ಲೇಯರ್ಸ್ ಜೊತೆಗೂ ಕಾಂಪೀಟ್ ಮಾಡಿ ಅಲ್ವರೆಗೂ ಬರ್ತಾ ಇದ್ದಾರೆ ಅಂದ್ರೆ ಆ ಕನ್ಸಿಸ್ಟೆನ್ಸಿ ಇದೆ, ಆ ಎನರ್ಜಿ ಇದೆ. ಸೊ ಯಂಗ್ ಪ್ಲೇಯರ್ಸ್ ಕೂಡ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಹೋಪ್ಫುಲಿ ಸೂರ್ಯವಂಶಿಗೆಲ್ಲ ಅದನ್ನ ಮೇಂಟೈನ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ಅವರು ಇಂಡಿಯನ್ ಟೀಮ್ಗೆ ಆಡ್ತಾರೆ ಅನ್ನೋದೊಂದು ಆ ಎಕ್ಸ್ಪೆಕ್ಟೇಷನ್ ಇದೆ ಅವ್ರ ಮೇಲೆ. ಓಕೆ ಓಕೆ, ಸೊ ನೀವೇನ್ ಹೇಳ್ತೀರಾ? ಸೊ ಅದೇ ಇವಾಗ ಏನಂದ್ರೆ, ನಿಮ್ಗೆ ವರ್ಲ್ಡ್ ಕ್ಲಾಸ್ ಮೆಂಟರ್ಸ್ ಇದಾರೆ IPL ಟೀಮ್ಸ್ ಅಲ್ಲಿ. ಹೌದು. ಸೊ ನಿಮ್ಗೆ ಇದಕ್ಕಿಂತ ಆಪರ್ಚುನಿಟಿ ಬೇಡ. ನಾನೇನ್ ಹೇಳೋದಂದ್ರೆ, ಸಿಗೋ ಚಾನ್ಸ್ ನ ನೀವು ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ತರ ಯೂಸ್ ಮಾಡ್ಕೊಬೇಕು. ಬುಮ್ರಾ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಸಿಕ್ಕಿದ ಚಾನ್ಸ್ ನ ಹೆಂಗ್ ಯುಟಿಲೈಸ್ ಮಾಡ್ಕೊಂಡಿದ್ರು. ಇವಾಗ ಬುಮ್ರಾದಾಗ್ಲಿ RCB ಮೇಲೆ ಡೆಬ್ಯೂ ಮಾಡಿದಾಗ ವಿಕೆಟ್ ತೆಗ್ದಿದ್ ಯಾರು? ಕೊಹ್ಲಿ ಮತ್ತೆ AB. ಸೊ ಲೈಕ್ ಫ್ರೀ ಆಗಿ ಆಡ್ಬೇಕಷ್ಟೇ. ನಿನ್ ಟ್ಯಾಲೆಂಟ್ ನ ನಿಂತು. ಇವಾಗ ಸೂರ್ಯವಂಶಿ ಇರ್ಬೋದು, ಅವ್ನ್ ಎಷ್ಟೊಂದ್ ಜನ ಮಾತಾಡ್ತಾರೆ, ಇವ್ನ್ ಬರೀ ಬೀಸ್ತಾನೆ, ಇವ್ನ್ ಬಾಲ್ ನೋಡಲ್ಲ. ಬಿಡು ಗುರು, ಅದ್ ನನ್ನ ನ್ಯಾಚುರಲ್ ಗೇಮ್, ನಾನು ಹಂಗೆ ಆಡೋದು. ಸೊ ಇವಾಗ ನಿಂಗ್ ಒಳ್ಳೆ ಮೆಂಟರ್ ಇದಾರೆ ರಾಹುಲ್ ದ್ರಾವಿಡ್ ಇದಾರೆ. ಸೊ ಅವ್ರ ಅಂಡರ್ ನೀನ್ ಗ್ರೂಮ್ ಆಗೋದು ನೋಡೋದ್ಮೇಲೆ, ಸೊ ಯಂಗ್ಸ್ಟರ್ಸ್ಗೂ ಅದೇ ಹೇಳೋದು, ಲೈಕ್ ಯೂಸ್ ಯುವರ್ ಆಪರ್ಚುನಿಟೀಸ್. ಮುಂದಕ್ಕೆ ಲೈಕ್ ಫರ್ದರ್ ಸ್ಟೆಪ್ಸ್ ನ ನೀವ್ ಹೆಂಗ್ ಯೂಸ್ ಮಾಡ್ಕೊಂತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಅಷ್ಟೇ. ಸೊ ಕೆಲವು ಟೀಮ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಒಂದ್ 2-3 ಟೀಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಮುಂಬೈಯಲ್ಲಿ ಸಚಿನ್ ಇದಾರೆ, ಇವಾಗ ರಿಪ್ಲೇಸ್ಮೆಂಟ್ ರೋಹಿತ್ ಶರ್ಮಾ. ನಮ್ದ್ರಲ್ಲಿ ವಿರಾಟ್ ಕೊಹ್ಲಿ ಫಸ್ಟ್ ಸೀಸನ್ ಇಂದ ಇಲ್ಲಿ ತನಕ ಇದಾರೆ. ಇದರಲ್ಲಿ ಧೋನಿ ಇದ್ರು ಚೆನ್ನೈಯಲ್ಲಿ. ಸೊ ಉಳಿದ ಟೀಮ್ಗಳಲ್ಲಿ ಆ ತರ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ಅಥವಾ ಮೇನ್ ಆಟಗಾರ ಯಾರು ಇಲ್ಲ ಅಂತಿದೆ, ಒಂದು ಟಾಕ್ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಆ ಒಂದು ಬ್ರಾಂಡ್ ಆಟಗಾರ ಬೇಕಾ ಪ್ರತಿ ಟೀಮ್ಗೆ? ಹೌದು, ಡೆಫಿನೆಟ್ಲಿ ಅದ್ ಬೇಕು. ಈಗ ನೋಡಿ, ಈಗ ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ಈಗ ಆಡ್ತಿದ್ದಾರೆ, ಇನ್ನೊಂದ್ ಚೂರ್ ವರ್ಷದಲ್ಲಿ ಅವರು ರಿಟೈರ್ ಆಗ್ತಾರೆ. ಬಟ್ ಅವ್ರೀಗ ರಜತ್ ಪತಿದಾರ್ನ ಇನ್ಕ್ಯುಬೇಟ್ ಮಾಡಿದ್ದಾರೆ. ಅವ್ರು ಇನ್ನ ರಜತ್ ಪತಿದಾರ್ ಅಫ್ಕೋರ್ಸ್ ಅವ್ರ ಪರ್ಫಾರ್ಮೆನ್ಸ್
ಟಾಪ್ ನಾಚ್ ಇಲ್ಲ ಇನ್ನ ಈ ವರ್ಷ. ಬಟ್ ಆದ್ರೂ ಕ್ಯಾಪ್ಟನ್ಸಿ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್. ನಿಮ್ ಆದ್ಮೇಲೆ ಅದನ್ನ ಸಕ್ಸೆಸರ್ ಒಬ್ರನ್ನ ಇನ್ಕ್ಯುಬೇಟ್ ಮಾಡಿ ಅವ್ರನ್ನ ಎಲ್ಲ ಹೇಳ್ಕೊಂಡು, ಈಗ ಈ CSK ನೋಡಿದ್ರೇನು ಧೋನಿ ಇಷ್ಟ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. CSK ಅವ್ರ ಪ್ಲೇಯರ್ಸ್ ಎಷ್ಟು ಲಕ್ಕಿ ಆಗಿದ್ದಾರೆ. ಅದ್ ಧೋನಿ ಅವ್ರ ರೆಸ್ಪೆಕ್ಟಬಲ್ ಪ್ಲೇಯರ್, ಎಷ್ಟು ದೊಡ್ಡ ಪ್ಲೇಯರ್ ಇಂದ ಅವ್ರಿಗೆ ಎಷ್ಟೊಂದು ಲರ್ನ್ ಮಾಡಕ್ ಸಿಗ್ತಿದೆ ಅಂತ. ಸೊ ಎಲ್ಲಾ ಟೀಮಲ್ಲೂ ಅದೊಂದು ಇರ್ಬೇಕು, ದಟ್ ಯಂಗ್ಸ್ಟರ್ಸ್ ನ ಮೊದ್ಲಿಂದಾನೇ ಅವ್ರನ್ನ ಪ್ರಿಪೇರ್ ಮಾಡ್ಬೇಕು, ಇನ್ಕ್ಯುಬೇಟ್ ಮಾಡಿ ಅವ್ರನ್ನ ಒನ್ ಡೇ ನೀವ್ ಈ ಜಾಗದಲ್ಲಿ ಇರ್ತೀರಾ, ನೀವ್ ಈ ಟೀಮಿನ ಹೇಗ್ ಹ್ಯಾಂಡಲ್ ಮಾಡ್ಬೇಕು. ಬಿಕಾಸ್ ಸಡನ್ ಆಗಿ ನೀವು ಅವ್ರನ್ನು ಹೇಳಿದ್ರೆ ಈಗ ನಾವ್ ಹೋಗ್ತಿದೀವಿ ನೀವ್ ಕ್ಯಾಪ್ಟನ್ಸಿ ಮಾಡಿ ಅಂತ, ಅವ್ರ ಶೋಲ್ಡರ್ಸ್ ಮೇಲೇನು ಅದ್ ತುಂಬಾ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನೀವು ಕ್ಯಾಪ್ಟನ್ ತರ ಆಡೋವಾಗ ಕ್ರಿಕೆಟ್ ಇಸ್ ವೆರಿ ಡಿಫ್ರೆಂಟ್, ನೀವು ಪ್ಲೇಯರ್ ತರ ಆಡೋವಾಗ ವೆರಿ ಡಿಫ್ರೆಂಟ್. ಪ್ಲೇಯರ್ ಆಡೋವಾಗ ನೀವು ಓಕೆ ನಾನ್ ಆಡ್ತೀನಿ, ನನ್ ಟೀಮಿಗೆ ಆಡ್ತೀನಿ ಅಂತ ಹೆಸರ, ಬಟ್ ಕ್ಯಾಪ್ಟನ್ ಇರುವಾಗ ನೀವ್ ನಿಮ್ದುನು ಆಡ್ಬೇಕು, ಬೇರೆ ಪ್ಲೇಯರ್ಸ್ದು ನೋಡ್ಬೇಕು, ಪೂರ್ತಿ ಟೀಮ್ ಅನ್ನ ಇದ್ ನೋಡ್ಬೇಕು. ಸೊ ಅದು ಟು ಗೆಟ್ ದಟ್ ಇನ್ಸ್ಟಿಂಕ್ಟ್, ಅದನ್ನ ಡೆವಲಪ್ ಮಾಡಕ್ಕೆ, ಅದು ಲರ್ನ್ ಮಾಡಿ, ಅದ್ರಲ್ಲಿ ಇನ್ನ ಮಿಸ್ಟೇಕ್ಸ್ ಮಾಡ್ತೀರಾ, ಅದನ್ನ ರೆಕ್ಟಿಫೈ ಮಾಡಿ ಇನ್ನ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಎಲ್ರಿಗೂ ಅದು ಅಫ್ಕೋರ್ಸ್ ಐ ಆಮ್ ಪ್ರಿಟಿ ಶೋರ್ ಎಲ್ಲರೂ ಟ್ರೈನ್ ಮಾಡ್ತಿರ್ತಾರೆ. ಮತ್ತೆ ಇದು ಈಗ ನಾವು ಎಲ್ಲಾ ಇದ್ರಲ್ಲೂ ನೋಡಿದ್ರೇನು, ನೀವ್ ಹೇಳಿದಿರಾ ಯಂಗ್ಸ್ಟರ್ಸ್ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ವೈಭವ್ ಸೂರ್ಯವಂಶಿ ಅಂತ. ಈಗ ದಟ್ ಇಸ್ ನಾನು ಏನ್ ಹೇಳ್ಬೋದ್ರ ಅಂದ್ರೆ IPL ಬೇರೆ ಟೀಮ್ಸ್ ಎಲ್ಲ ರೈವಲ್ರಿ ಸೈಡ್ ಅಲ್ಲಿ ಇಕ್ಕಿ, ಇಂಡಿಯನ್ ಕ್ರಿಕೆಟ್ ಫ್ಯೂಚರ್ ಸೇಫ್ ಹ್ಯಾಂಡ್ಸ್ ಅಲ್ಲಿ ಇದೆ. ಬಿಕಾಸ್ ಇಂಡಿಯಾದು ಎಲ್ಲಾ ಬಿಗ್ ನೇಮ್ಸ್ ಇದೆ. ಅಫ್ಕೋರ್ಸ್ ನಾವೆಲ್ಲರೂ ಒಂದ್ 2-3 ವರ್ಷ ಮುಂಚೆ ಅನ್ಕೋತಿದ್ದೆ ಇವ್ರೆಲ್ರು ರಿಟೈರ್ ಆಗೋಗಿದ್ರೆ ಇಂಡಿಯಾ ಟೀಮ್ದು ಏನಾಗುತ್ತೆ ಇದು ಅದು ಅಂತ. ಬಟ್ ಈಗ ನೋಡಿದ್ರೆ ಇಲ್ಲ, ಇವ್ರು ರಿಟೈರ್ ಆದ್ರೇನು ಇಂಡಿಯನ್ ಟೀಮ್ ಆಲ್ರೆಡಿ ಸ್ಟ್ರಾಂಗ್ ಆಗಿರೋದ್ ಇದೆ. ಹಿಂದೆ ಎಷ್ಟೊಂದ್ ಜನರಿದ್ದಾರೆ. ನಾವು ಇಂಟರ್ನ್ಯಾಷನಲಿನು ನಮ್ ದೇಶದ ನೇಮ್ ನ ಮೇಂಟೈನ್ ಮಾಡ್ಬೋದಂತ. ಮತ್ತೆ ಒಂದ್ ವಿಡಿಯೋ ಇತ್ತು, ಅದ್ರಲ್ಲಿ ಅವ್ರು ಹೇಳ್ತಿದ್ರು ದಟ್ ರಾಹುಲ್ ದ್ರಾವಿಡ್ ಕುತ್ಕೊಂಡು ಸೂರ್ಯವಂಶಿದ್ ಹೋಮ್ ವರ್ಕ್ ಮಾಡ್ತಿದ್ರಂತ. ಬಿಕಾಸ್ ಅವ್ರು ಅಲ್ಲಿ ಆಡ್ತಿದ್ದಾರೆ, ಮತ್ತೆ ಹೋಮ್ ವರ್ಕ್ ಪ್ರೆಷರ್. ಸೊ ಐ ಫೀಲ್ ಲೈಕ್ ಯಂಗ್ಸ್ಟರ್ಸ್ ನ ಚಾನ್ಸ್ ಕೊಡೋದು, ಮತ್ತೆ ಇವರು ಯಂಗ್ಸ್ಟರ್ಸ್ ಇಷ್ಟ ಚೆನ್ನಾಗ್ ಆಡೋದು. ಒಂದ್ ಇಂಡಿಯಾದಲ್ಲಿ ಗೊತ್ತಾ, ಒಂದು ಬೇರೆ ದೇಶದಲ್ಲಿ ಅಷ್ಟೊಂದಿಲ್ಲ ಸ್ಟೀರಿಯೋ ಟೈಪ್, ಬಟ್ ಇಂಡಿಯಾದಲ್ಲಿ ತುಂಬಾ ಇದೆ. ನನ್ ಮಗ ಕ್ರಿಕೆಟ್ ಎಲ್ರು ನೋಡ್ತಾರೆ, ಬಟ್ ಇಲ್ಲ ನನ್ ಮಗ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು, ಕ್ರಿಕೆಟರ್ ಇಲ್ಲ, ಸ್ಟೇಬಲ್ ಕರಿಯರ್ ಇಲ್ಲ, ಅದ್ರಲ್ಲಿ ಹೋಗ್ಬೇಡಿ, ಕ್ರಿಕೆಟರ್ ಆಡಕ್ ಬಿಡಲ್ಲ, ಅದು ಇದು. ಈ ಯಂಗ್ಸ್ಟರ್ಸ್ ನ ನೋಡಿ, ಮತ್ತೆ ಅವ್ರ ಕೋಚಸ್ ಸಪೋರ್ಟ್ ನೋಡಿ. ಈಗ ರಾಹುಲ್ ದ್ರಾವಿಡ್ ಅವ್ರು ಹೋಮ್ ವರ್ಕ್ ಮಾಡ್ತಿದ್ರು ಸೊ ದಟ್ ಹಿ ಕ್ಯಾನ್ ಫೋಕಸ್ ಆನ್ ದ ಗೇಮ್. ಸೊ ಅದ್ ನೋಡಿ ಒಂದ್ ಪೂರ್ತಿ ದೇಶದ ಒಂದು ಸ್ಟೀರಿಯೋ ಟೈಪ್ ಬ್ರೇಕ್ ಆಗ್ತಿದೆ, ದಟ್ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಕರಿಯರ್ ಮಾಡಕ್ ಆಗಲ್ಲ ಅಂತ. ಅಂಡ್ ಅದು ಬರೀ ಕ್ರಿಕೆಟಿಗೆ ಹೆಲ್ಪ್ ಆಗಲ್ಲ, ಎಲ್ಲಾ ಸ್ಪೋರ್ಟ್ಸಿಗೂ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಂಡಿಯಾಲಿ ಅಫ್ಕೋರ್ಸ್ ಕ್ರಿಕೆಟ್ ತುಂಬಾ ಪಾಪ್ಯುಲರ್ ಆಗಿದೆ, ಇಟ್ ಇಸ್ ದ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್. ಬೇರೆ ಸ್ಪೋರ್ಟ್ಸ್ ಆರ್ಂಟ್ ಆಸ್ ಸಂಗ್ ಆಸ್ ಕ್ರಿಕೆಟ್, ಬಟ್ ಅದು ಇಟ್ಸ್ ಲೈಕ್ ಅ ರೆವಲ್ಯೂಷನ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ದಟ್ ಈಗ ಇನ್ನ ನಮ್ ಜನರೇಷನ್, ನಮ್ ಮುಂಚೆ ಇರೋ ಜನರೇಷನ್ ಇನ್ನ ಒಂದು, ಈಗ ನಾನ್ ಜೆನ್ಸಿ ಮಿಲೇನಿಯಲ್ಸ್ ಎಲ್ರು ನೋಡಿದ್ರೆ ನಾವೀಗ ಸಪೋರ್ಟ್ ಮಾಡ್ತೀವಿ ಸ್ಪೋರ್ಟ್ಸ್ ನ. ಇಲ್ಲ ನೀನ್ ಸ್ಪೋರ್ಟ್ಸ್ ಆಡಂಗಿದ್ರೆ ನಿಮ್ಮನ್ನ ಸಪೋರ್ಟ್ ಮಾಡ್ತೀವಿ, ಮುಂದೆ ಜನರೇಷನ್ಗೆ ನಮಗ್ ಸಪೋರ್ಟ್ ಸಿಗುತ್ತೆ. ಸೊ ಅದಕ್ಕೆ ಅದೊಂದು ಪೂರ್ತಿ ದೇಶದಲ್ಲೇ ಇವ್ರು ಯಂಗ್ಸ್ಟರ್ಸ್ ಆಡೋದ್ರಿಂದ ತುಂಬಾ ಇನ್ಸ್ಪಿರೇಷನ್ ಆಗಿದೆ, ದೇಶದಲ್ಲೇ ರೆವಲ್ಯೂಷನ್ ಬರ್ತಿದೆ. ಅದು ಸ್ಟೀರಿಯೋ ಟೈಪ್ ಬ್ರೇಕ್ ಆಗ್ತಿದೆ, ದಟ್ ಇದು ಆಡೋದೆಲ್ಲ ಸ್ಪೋರ್ಟ್ಸ್ ಎಲ್ಲ ಕರಿಯರ್ ಮಾಡಕ್ ಆಗಲ್ಲ ಅಂತ. ಬಿಕಾಸ್ ಅವ್ರು ಮಾಡ್ತಿದ್ದಾರೆ. ಅವನು 14 years ಅವ್ನ್ ಅಷ್ಟು ಚೆನ್ನಾಗ್ ಆಡಿದಾನೆ ಅಲ್ಲಿ. 1 crore 10 lakhsಗೆ ಆಕ್ಷನ್ ಅಲ್ಲಿ ಅವರು ಇದಾಗಿದ್ದಾರೆ. ಹೌದು, ಅಟ್ ದಟ್ ಏಜ್ ಅವ್ರು ಎಷ್ಟು ಚೆನ್ನಾಗ್ ಆಡ್ತಿದ್ದಾರೆ, ಅವ್ರು ಎಷ್ಟು ಮುಂಚೆಯಿಂದ ಪ್ರಿಪೇರ್ ಮಾಡ್ತಿರ್ಬೋದು. ಸೊ ಅದೇ ಸೇಮ್ ಸಪೋರ್ಟ್ ನಾವು ಇಂಡಿಯನ್ ಯೂತ್ ಕೊಟ್ರೆ ಈ ದೇಶ ಸ್ಪೋರ್ಟ್ಸ್ ದಲ್ಲಿ ತುಂಬಾ ತುಂಬಾ ಮುಂದೆ ಹೋಗ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.